ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕುಮಾರ್. ನೀವು ನೋಡ್ತಾ ಇದ್ದೀರಾ ದ KPSC.com ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋನಲ್ಲಿ ನಾವು ಭಾರತದ ಸಂವಿಧಾನದ ಪ್ರಸ್ತಾವನೆ ಪ್ರಿಯಾಂಬಲ್ನ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಸ್ತಾವನೆ ಮೇಲೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಒಂದು ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ನೀವು ಮೊದಲ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಮೊದಲಿಗೆ ಪ್ರಸ್ತಾವನೆ, ಪ್ರಿಯಾಂಬಲ್. ಸ್ನೇಹಿತರೆ, ಪ್ರಿಯಾಂಬಲ್ ಎಂಬ ಪದವನ್ನು ಪ್ರಿಯಾಂಬಲಸ್ ಎಂಬ ಒಂದು ಲ್ಯಾಟಿನ್ ಪದದಿಂದ ಪಡೆದುಕೊಳ್ಳಲಾಗಿದೆ. ಪ್ರಿಯಾಂಬಲಸ್ ಅಂದರೆ ಇಂಟ್ರಡಕ್ಟರಿ ಸ್ಟೇಟ್ಮೆಂಟ್ ಅಂತ ಅರ್ಥ ನೀಡುತ್ತೆ. ಸ್ನೇಹಿತರೆ, ಪ್ರಸ್ತಾವನೆಯು ನಮ್ಮ ಸಂವಿಧಾನದ ಸಂಪೂರ್ಣವಾದಂತಹ ಒಂದು ಪರಿಚಯವನ್ನು ಸಂಕ್ಷಿಪ್ತವಾದ ಪದಗಳಲ್ಲಿ ನೀಡುತ್ತದೆ ಅಂತ ಇದರ ಒಂದು ಅರ್ಥನ ನಾವು ಇಲ್ಲಿ ಮಾಡ್ಕೋಬಹುದು. ಹಾಗಿದ್ರೆ ಪ್ರಸ್ತಾವನೆಯನ್ನು ಯಾರು ನಮ್ಮ ಸಂವಿಧಾನಕ್ಕೆ ಕೊಟ್ಟರು ಮತ್ತು ಇದನ್ನು ಯಾವಾಗ ನಮ್ಮ ಸಂವಿಧಾನದಲ್ಲಿ ಸೇರಿಸಿಕೊಳ್ಳಲಾಯಿತು ಅಂತ ನೋಡೋದಾದರೆ, ಸಂವಿಧಾನ ರಚನಾ ಸಭೆಯಲ್ಲಿ ಡಿಸೆಂಬರ್ 13, 1946ರಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಒಂದು ಭಾಷಣವನ್ನು ಮಾಡ್ತಾರೆ. ಆ ಭಾಷಣವನ್ನು ಧ್ಯೇಯಗಳ ನಿರ್ಣಯ ಅಂತ ನಾವು ಕರಿತೀವಿ. ಈ ಧ್ಯೇಯಗಳ ನಿರ್ಣಯದಲ್ಲಿ ಭಾರತದ ಸಂವಿಧಾನ ಯಾವ ಒಂದು ತತ್ವ, ಯಾವ ಒಂದು ಉದ್ದೇಶಗಳನ್ನು ಒಳಗೊಂಡಿರಬೇಕು, ಭಾರತದ ಸಂವಿಧಾನ ತನ್ನ ಪ್ರಜೆಗಳಿಗೆ ಏನೆಲ್ಲ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯಗಳನ್ನು ಮತ್ತು ಹಕ್ಕುಗಳಿಗೆ ಯಾವ ರೀತಿ ಒಂದು ರಕ್ಷಣೆಯನ್ನು ನೀಡಬೇಕು ಎಂಬುದರ ಕುರಿತಾದಂತಹ ಒಂದು ಸುದೀರ್ಘವಾದಂತಹ ಒಂದು ಭಾಷಣ. ಈ ಭಾಷಣದ ಪ್ರಮುಖ ಅಂಶಗಳನ್ನು ತೆಗೆದುಕೊಂಡು ನಮ್ಮ ಪ್ರಸ್ತಾವನೆಯನ್ನು ರಚನೆ ಮಾಡಲಾಗಿದೆ. ಜೊತೆಗೆ ಇದನ್ನು ನಮ್ಮ ಸಂವಿಧಾನದಲ್ಲಿ 22 ಜನವರಿ 1947ರಲ್ಲಿ ಅಧಿಕೃತವಾಗಿ ಅಂಗೀಕರಿಸಿ ಅನುಮೋದಿಸಿಕೊಳ್ಳಲಾಗಿದೆ. ಹಾಗಿದ್ರೆ ನಮ್ಮ ಪ್ರಸ್ತಾವನೆ ಏನು ಹೇಳುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ, ಭಾರತೀಯರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಎಲ್ಲ ಪೌರರಿಗೂ ಅಥವಾ ಪ್ರಜೆಗಳಿಗೂ ನ್ಯಾಯ ಎಂದರೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ಸ್ವಾತಂತ್ರ್ಯ ಎಂದರೆ ವಿಚಾರಣೆ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆಯ ಸ್ವಾತಂತ್ರ್ಯ, ಸಮಾನತೆ, ಸ್ಥಾನಮಾನದಲ್ಲಿ ಸಮಾನತೆ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ದೊರಕಿಸಿಕೊಡಲು, ಜೊತೆಗೆ ಭಾತೃತ್ವ ಅಂದರೆ ವ್ಯಕ್ತಿ ಗೌರವ, ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯನ್ನು ರಕ್ಷಿಸಿ ಸೋದರತೆಯ ಒಂದು ಭಾವನೆಯನ್ನು ಮೂಡಿಸಲು ದೃಢ ಸಂಕಲ್ಪ ಮಾಡಿ ನಮಗೆ ನಾವೇ ನವೆಂಬರ್ 26, 1949ರಂದು ಅರ್ಪಿಸಿಕೊಂಡಿದ್ದೇವೆ ಅಂತ ಪರಿಸಮಾಪ್ತಿ ಆಗುತ್ತೆ. ಸ್ನೇಹಿತರೆ, ಇದಿಷ್ಟು ಏನು ಹೇಳಿದ್ನಲ್ಲ, ಇದಿಷ್ಟು ನಮ್ಮ ಸಂವಿಧಾನದ ಒಂದು ಪ್ರಸ್ತಾವನೆ ಅಥವಾ ಪ್ರಿಯಾಂಬಲ್ನಲ್ಲಿ ನಾವು ಇದನ್ನ ಕಾಣ್ಬೋದು. ಇಲ್ಲಿ ನೋಡಿ, ಸಾರ್ವಭೌಮ, ಭಾರತೀಯರಾದ ನಾವು, ಸಮಾಜವಾದಿ, ಜಾತ್ಯತೀತ, ಗಣರಾಜ್ಯ, ಪ್ರಜಾಸತ್ತಾತ್ಮಕ, ನ್ಯಾಯ, ಸ್ವಾತಂತ್ರ್ಯ, ಹೀಗೆ ಹಲವಾರು ಒಂದು ಪದಗಳ ಒಂದು ಗುಂಪನ್ನು ನಾವಿಲ್ಲಿ ಕಾಣ್ತೀವಿ. ಹಾಗಿದ್ರೆ ಈ ಪದಗಳ ಒಂದು ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ನಾವು ಈಗ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಸಂವಿಧಾನದ ಒಂದು ಪ್ರಸ್ತಾವನೆ ಏನಿದೆ, ಇದು ಭಾರತೀಯರಾದ ನಾವು ಅಂತ ಶುರುವಾಗುತ್ತೆ ಮತ್ತು ಪರಿಸಮಾಪ್ತಿ ಅಂದರೆ ಎಂಡ್ ಆಗೋದು ಯಾವ ಥರ ಅಂತಂದರೆ ನವೆಂಬರ್ 26, 1949ರಂದು ನಮಗೆ ನಾವೇ ಸಮರ್ಪಿಸಿಕೊಂಡಿದ್ದೇವೆ ಅಥವಾ ಅರ್ಪಿಸಿಕೊಂಡಿದ್ದೇವೆ ಅಂತ ಎಂಡ್ ಆಗುತ್ತೆ. ಇಲ್ಲಿ ಏನಿದೆ, ಭಾರತೀಯರಾದ ನಾವು ಮತ್ತು ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅನ್ನೋ ಈ ಎರಡು ಪದಗಳೇನಿದ್ದಾವೆ, ಈ ಒಂದು ಸಂವಿಧಾನ ಅಥವಾ ಭಾರತದ ಒಂದು ಸಂವಿಧಾನ ಪ್ರಜೆಗಳಿಂದ ಸೃಷ್ಟಿಸಲ್ಪಟ್ಟಿದೆ ಅಥವಾ ರಚಿಸಲ್ಪಟ್ಟಿದೆ ಮತ್ತು ಪರಮಾಧಿಕಾರದ ಮೂಲ ಯಾರು ಅಂತಂದರೆ ಇದು ಪ್ರಜೆಗಳತ್ತ ಬೆರಳು ಮಾಡಿ ತೋರಿಸುತ್ತೆ. ಸ್ನೇಹಿತರೆ, ಇಲ್ಲಿ ಸಂವಿಧಾನ ಪರಮಾಧಿಕಾರದ ಮೂಲ ಪ್ರಜೆಗಳು ಅಂತ ಹೇಳುವ ತನ್ನ ಅಭಿಪ್ರಾಯವನ್ನು ಈ ಎರಡು ಪದಗಳಲ್ಲಿ ವ್ಯಕ್ತಪಡಿಸಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ನೆಕ್ಸ್ಟು ಸಾರ್ವಭೌಮ ರಾಷ್ಟ್ರ, ಸೋವರೆನ್ ಕಂಟ್ರಿ. ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಯಾವ ರೀತಿ ಸಾರ್ವಭೌಮ ರಾಷ್ಟ್ರ ಅಂತಂದರೆ, ಆಂತರಿಕವಾಗಿ ಶ್ರೇಷ್ಠತೆಯನ್ನು ಮತ್ತು ಸರ್ವಾಧಿಕಾರವನ್ನು ಈ ನಮ್ಮ ಭಾರತ ದೇಶ ಹೊಂದಿದೆ. ಜೊತೆಗೆ ಬಾಹ್ಯವಾಗಿ ಯಾವುದೇ ಒಂದು ಬೇರೆ ದೇಶದ ಒಂದು ನಿಯಂತ್ರಣದಲ್ಲಿ ನಮ್ಮ ಭಾರತ ದೇಶ ಇಲ್ಲ. ಮೊದಲಿಗೆ 200 ವರ್ಷಗಳ ಕಾಲ ಬ್ರಿಟಿಷರು ತಮ್ಮ ಬ್ರಿಟನ್ನಲ್ಲಿ ಕೂತ್ಬಿಟ್ಟು ನಮ್ಮ ಭಾರತವನ್ನು ಆಳ್ವಿಕೆ ನಡೆಸ್ತಾ ಇದ್ರಲ್ಲ, ಆ ಥರ ಆಳ್ವಿಕೆಯಿಂದ ಸ್ವಾತಂತ್ರ್ಯಗೊಂಡು ಈಗ ತನ್ನದೇ ಆದಂತಹ ವಿದೇಶಾಂಗ ನೀತಿಗಳನ್ನು, ತನ್ನದೇ ಆದಂತಹ ಸಂವಿಧಾನವನ್ನು, ತನ್ನದೇ ಆದಂತಹ ಕಾನೂನುಗಳನ್ನು ರೂಪಿಸಿಕೊಳ್ಳುವ ಶಕ್ತಿಯನ್ನು ನಮ್ಮ ಸಂವಿಧಾನ ಹೊಂದಿದೆ ಅನ್ನೋದು ಈ ಒಂದು ಸಾರ್ವಭೌಮ ಅನ್ನುವ ಒಂದು ಪದದ ಅರ್ಥವಾಗಿದೆ. ಇನ್ನು ಸ್ನೇಹಿತರೆ, ಸಮಾಜವಾದ ಅಂತ ಇದೆ. ಭಾರತ ದೇಶವನ್ನು ಒಂದು ಸಮಾಜವಾದಿ ರಾಷ್ಟ್ರವನ್ನಾಗಿ ಮಾಡಲು, ಸಮಾಜದಲ್ಲಿ ಎಲ್ಲರಿಗೂ ಒಂದು ಸಮಾನ ಸ್ಥಾನಮಾನ ದೊರಕಿಸಿಕೊಡಲು ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇದು ಬಡವರ, ದುರ್ಬಲರ ಮತ್ತು ಹಿಂದುಳಿದ ಒಂದು ವರ್ಗಗಳಿಗೆ ಬಡತನ ನಿರ್ಮೂಲನಾ ಕಾರ್ಯದಲ್ಲಿ ಸಹಕಾರಿಯಾಗಿದೆ. ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೇನಿದ್ದಾವೆ, ಇದು ಸಮಾನ ಕೆಲಸಕ್ಕೆ ಸಮಾನ ವೇತನ, ಸಂಪತ್ತಿನ ವಿತರಣೆ ಮತ್ತು ದುರ್ಬಲರ ಅಥವಾ ಅವಶ್ಯಕತೆ ಏನಿದೆ ಆ ಒಬ್ಬ ಜನರ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನವನ್ನು ರಾಜ್ಯ ನಿರ್ದೇಶಕ ತತ್ವಗಳು ನೀಡ್ತವೆ. ಸ್ನೇಹಿತರೆ, ಈ ಸಮಾಜವಾದ ಎಂಬ ಪದ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇರಲಿಲ್ಲ. ಇದನ್ನು 1976 42ನೇ ತಿದ್ದುಪಡಿಯ ಮೂಲಕ ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸೇರಿಸಿಕೊಳ್ಳಲಾಗಿದೆ. ಇನ್ನು ಜಾತ್ಯತೀತತೆ. ಸ್ನೇಹಿತರೆ, ಜಾತ್ಯತೀತ ರಾಷ್ಟ್ರ ಅಂದರೆ ಜಾತಿಗೆ ಅತೀತವಾದಂತಹ ಒಂದು ರಾಷ್ಟ್ರ. ಇಲ್ಲಿ ಹಲವಾರು ಧರ್ಮಗಳಿದ್ದಾವೆ, ಹಲವಾರು ಜಾತಿಯ ಜನರು ನಮ್ಮ ಭಾರತದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇಲ್ಲಿ ಭಾರತಕ್ಕೆ ಯಾವ ಒಂದು ರಾಜ್ಯ ಧರ್ಮವಿದೆ ಅಥವಾ ಭಾರತ ದೇಶದ ಒಂದು ಧರ್ಮ ಯಾವುದು ಅಂತಂದರೆ, ನಮ್ಮ ದೇಶಕ್ಕೆ ಯಾವುದೇ ಇಂತಹ ಒಂದು ಪ್ರತ್ಯೇಕವಾದಂತಹ ಒಂದು ಧರ್ಮವಿಲ್ಲ. ಸಂವಿಧಾನ ರಾಜ್ಯ ಧರ್ಮವನ್ನು ಭಾರತಕ್ಕೆ ಘೋಷಿಸಿಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮಗಳು ಸಮಾನ, ಸಂವಿಧಾನದ ಮುಂದೆ ಸಮಾನರು ಎಲ್ಲರೂ ಅನ್ನುವ ಒಂದು ನೀತಿಯನ್ನು ಈ ಒಂದು ಪದ ನೀಡುತ್ತೆ. ಸ್ನೇಹಿತರೆ, ಇದು ಕೂಡ 1976 42ನೇ ತಿದ್ದುಪಡಿಯಲ್ಲಿ ನಮ್ಮ ಭಾರತದ ಸಂವಿಧಾನಕ್ಕೆ ಸೇರಿಸಿಕೊಳ್ಳಲಾಯಿತು. ಇನ್ನು ಪ್ರಜಾಸತ್ತಾತ್ಮಕ. ಸ್ನೇಹಿತರೆ, ಭಾರತ ಪ್ರಪಂಚದ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಇಲ್ಲಿ ಪ್ರಜೆಗಳೇ ಒಂದು ಅಧಿಕಾರದ ಮೂಲ. ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಅನ್ನುವ ಒಂದು ಪ್ರಜಾಪ್ರಭುತ್ವದ ಒಂದು ವಾಕ್ಯವನ್ನು ನಮ್ಮ ಸಂವಿಧಾನ ಮನಸ್ಸಲ್ಲಿಟ್ಟುಕೊಂಡು 18 ವಯಸ್ಸಿನ ಮೇಲ್ಪಟ್ಟ ಎಲ್ಲ ವಯಸ್ಕರಿಗೂ ಜಾತಿ, ಮತ, ಧರ್ಮ, ಲಿಂಗದ ಆಧಾರದ ತಾರತಮ್ಯವಿಲ್ಲದೆ ಎಲ್ಲರಿಗೂ ಒಂದು ಎಲೆಕ್ಷನ್ನಲ್ಲಿ, ಚುನಾವಣೆಯಲ್ಲಿ ವೋಟ್ ಹಾಕುವ ಒಂದು ಅಧಿಕಾರವನ್ನು ನೀಡಿದೆ. ಹೀಗಾಗಿ ಭಾರತವನ್ನು ಒಂದು ಪ್ರಜಾಸತ್ತಾತ್ಮಕ ಅಥವಾ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಕರಿಬೋದು. ಇನ್ನು ಗಣರಾಜ್ಯ. ಸ್ನೇಹಿತರೆ, ಗಣರಾಜ್ಯ ಅಂದರೆ ಯಾವ ದೇಶದಲ್ಲಿ ಅನುವಂಶೀಯವಾಗಿ ರಾಜರ ಆಡಳಿತ ಇರುವುದಿಲ್ಲವೋ, ಯಾವ ದೇಶದಲ್ಲಿ ಪ್ರಜೆಗಳು ತನ್ನ ರಾಜ್ಯದ ಮುಖ್ಯಸ್ಥ ಅಥವಾ ರಾಷ್ಟ್ರದ ಮುಖ್ಯಸ್ಥನನ್ನು ಚುನಾವಣೆಯ ಮೂಲಕ ತಾವೇ ಆಯ್ಕೆ ಮಾಡಿಕೊಳ್ಳುತ್ತಾರೋ ಅಂತಹ ಒಂದು ರಾಜ್ಯವನ್ನು ಗಣರಾಜ್ಯ ಅಂತ ಕರೀತಾರೆ. ಇಲ್ಲಿ ನಾವು ಮುಖ್ಯಸ್ಥರಾದ ರಾಷ್ಟ್ರಪತಿಗಳನ್ನು ಪರೋಕ್ಷ ಚುನಾವಣೆಗಳ ಮೂಲಕ ಆಯ್ಕೆ ಮಾಡ್ಕೊಳ್ತೀವಿ. ಹೀಗಾಗಿ ನಮ್ಮ ಭಾರತ ಒಂದು ಗಣರಾಜ್ಯ. ಇನ್ನು ನ್ಯಾಯ. ಸ್ನೇಹಿತರೆ, ನಮ್ಮ ಸಂವಿಧಾನ ಎಲ್ಲರಿಗೂ ಒಂದು ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನು ದೊರಕಿಸಿಕೊಡಲು ಹಲವಾರು ಮೂಲಭೂತ ಹಕ್ಕುಗಳನ್ನು, ರಾಜ್ಯ ನಿರ್ದೇಶಕ ತತ್ವಗಳನ್ನು ರೂಪಿಸಿದೆ. ಇನ್ನು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಆರ್ಥಿಕವಾಗಿ ಹಿಂದುಳಿದಂತಹ ಒಂದು ಜನರ ಒಂದು ಗುಂಪಿಗೆ ಸಹಾಯ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಕ್ಷೇತ್ರದಲ್ಲಿ, ಉದ್ಯೋಗದಲ್ಲಿ ಹಲವಾರು ಮೀಸಲಾತಿಗಳನ್ನು ನಮ್ಮ ಸಂವಿಧಾನ ಜಾರಿಗೆ ತಂದಿದೆ. ಜೊತೆಗೆ ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರ ಮಹಿಳೆಯರಿಗೂ ಕೂಡ ಸಮಾನ ಸ್ಥಾನಮಾನ ದೊರಕಲಿ ಎನ್ನುವ ಕಾರಣಕ್ಕೋಸ್ಕರ ಅವರಿಗೂ ಸಹ ಒಂದು ಮೀಸಲಾತಿಯನ್ನು ಇಲ್ಲಿ ನಾವು ಕಾಣ್ಬೋದು. ಇನ್ನು ರಾಜಕೀಯ ಒಂದು ನ್ಯಾಯದ ದೃಷ್ಟಿಯಿಂದ ನಾವು ನೋಡೋದಾದರೆ ಸ್ನೇಹಿತರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳಿಗೆ ಎಲ್ಲ ಒಂದು ರಾಜಕೀಯ ಕ್ಷೇತ್ರದಲ್ಲಿ ತಾವು ಸ್ಪರ್ಧಿಸಲು ಹಲವಾರು ಕ್ಷೇತ್ರಗಳನ್ನು ಮೀಸಲಾಗಿ ಇಡಲಾಗಿದೆ. ಹೀಗಾಗಿ ಅವರು ರಾಜಕೀಯವಾಗಿಯೂ ಕೂಡ ಮುನ್ನೆಲೆಗೆ ಬರುವಂಥ ಒಂದು ಅವಕಾಶವನ್ನು ನಮ್ಮ ಸಂವಿಧಾನ ಕಲ್ಪಿಸಿದೆ. ಇನ್ನು ಸ್ವಾತಂತ್ರ್ಯ, ವಿಚಾರಣೆ ಮತ್ತು ಅಭಿವ್ಯಕ್ತಿ, ನಂಬಿಕೆ, ಆರಾಧನೆಯ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನ ನೀಡಿದೆ. ನಿಮ್ಮ ಚಿಂತನೆಯನ್ನು ವ್ಯಕ್ತಪಡಿಸಲಿಕ್ಕೆ ಮುಕ್ತ ಅವಕಾಶವನ್ನು ನಮ್ಮ ಸಂವಿಧಾನ ಕಲ್ಪಿಸಿದೆ. ಯಾವ ಒಂದು ಧರ್ಮದಲ್ಲಿ ನಿಮಗೆ ನಂಬಿಕೆ ಇದೆಯೋ ಆ ಧರ್ಮವನ್ನು, ಯಾವ ಒಂದು ದೇವರಲ್ಲಿ ನಿಮಗೆ ನಂಬಿಕೆ ಇದೆಯೋ ಆ ದೇವರನ್ನು ನಂಬಿ ಆರಾಧಿಸುವ ಒಂದು ಸ್ವಾತಂತ್ರ್ಯವನ್ನು ನಿಮಗೆ ನಮ್ಮ ಸಂವಿಧಾನ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ನೀವು ಯಾವುದೇ ಧರ್ಮವನ್ನು, ಯಾವುದೇ ಒಂದು ದೇವರನ್ನು ನೀವು ಮನಸ್ಸಾಕ್ಷಿಗೆ ಅನುಗುಣವಾಗಿ ನಂಬಬಹುದು, ಪ್ರಾರ್ಥಿಸಬಹುದು, ಪ್ರಚಾರ ಕೂಡ ಮಾಡಬಹುದು. ಆದರೆ ಮತಾಂತರ ಮಾಡುವಂತಿಲ್ಲ. ಇನ್ನು ಸಮಾನತೆ. ಸ್ನೇಹಿತರೆ, ಸಮಾನ ಸ್ಥಾನಮಾನ ಮತ್ತು ಸಮಾನ ಅವಕಾಶವನ್ನು ಕಲ್ಪಿಸಿಕೊಡಲು ಹಿಂದುಳಿದ ವರ್ಗ ಮತ್ತು ಆರ್ಥಿಕವಾಗಿ ದುರ್ಬಲರಿಗೆ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂಥ ಒಂದು ವರ್ಗಕ್ಕೋಸ್ಕರ ಎಲ್ಲ ಕ್ಷೇತ್ರಗಳಲ್ಲಿ ಅಂದರೆ ಶೈಕ್ಷಣಿಕ, ಉದ್ಯೋಗ ಕ್ಷೇತ್ರಗಳಲ್ಲಿ ಮತ್ತೆ ಹಲವಾರು ಮೀಸಲಾತಿಗಳನ್ನು ನೀಡಿ ಅವರನ್ನು ಒಂದು ಮುನ್ನೆಲೆಗೆ ತರುವಂಥ ಒಂದು ಪ್ರಯತ್ನವನ್ನು ನಮ್ಮ ಸಂವಿಧಾನ ಆಗಿಂದ ಮಾಡ್ತಾ ಇದೆ. ಈಗಲೂ ಆ ಕೆಲಸ ನಡೀತಾ ಇದೆ. ಇನ್ನು ಭಾತೃತ್ವ, ಇದು ಕೂಡ 1976 ಒಂದು 42ನೇ ತಿದ್ದುಪಡಿಯ ಮೂಲಕ ಭಾರತದ ಒಂದು ಸಂವಿಧಾನದ ಪ್ರಸ್ತಾವನೆಗೆ ಸೇರಿಸಿಕೊಳ್ಳಲಾಗಿದೆ. ಜೊತೆಗೆ ಭಾರತದ ಏಕತೆ, ಸಮಗ್ರತೆಯನ್ನು ರಕ್ಷಿಸಿ ಜಾತಿ ಧರ್ಮವನ್ನು ಮೆಟ್ಟಿ ನಿಂತು ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎಂಬ ಒಂದು ಭಾವನೆಯನ್ನು ಮೂಡಿಸುವುದಕ್ಕೋಸ್ಕರ ಭಾರತದ ಸಂವಿಧಾನದಲ್ಲಿ ಇದನ್ನು ಸೇರಿಸಿಕೊಳ್ಳಲಾಯಿತು. ಇನ್ನು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಹೌದೋ ಅಲ್ವೋ ಅನ್ನೋದರ ಕುರಿತಾದ ಪ್ರಶ್ನೆಗಳು ಬರ್ತಾ ಇರ್ತವೆ. ಹಾಗಿದ್ರೆ ಪ್ರಸ್ತಾವನೆ ನಮ್ಮ ಸಂವಿಧಾನದ ಭಾಗವೇ? ಹೌದು, ಸಂವಿಧಾನದ ಅವಿಭಾಜ್ಯ ಅಂಗ ಪ್ರಸ್ತಾವನೆ. ಹೀಗೆ ಅಂತ 1973 ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. 1960ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಅಂಗ ಅಥವಾ ಸಂವಿಧಾನದ ಭಾಗ ಅಲ್ಲ ಅಂತ ತೀರ್ಪು ನೀಡಿದ ಒಂದು ಸರ್ವೋಚ್ಚ ನ್ಯಾಯಾಲಯ
1973ರಲ್ಲಿ ಕೇಶವಾನಂದ ಭಾರತಿ ಒಂದು ಕೇಸ್ನಲ್ಲಿ ಸಂವಿಧಾನದ ಒಂದು ಭಾಗ ಅಂತಾನೆ ತೀರ್ಪನ್ನು ಮಾರ್ಪಾಟು ಮಾಡಿ ವ್ಯಕ್ತಪಡಿಸಿದೆ. ಇನ್ನು ಭಾರತದ ಒಂದು ಸಂವಿಧಾನದ ಅವಿಭಾಜ್ಯ ಅಂಗ ಅಥವಾ ಭಾಗ ಅಂತ ಸರ್ವೋಚ್ಚ ನ್ಯಾಯಾಲಯ ತೀರ್ಪು ನೀಡಿದ ಬಳಿಕ ಇದನ್ನು ತಿದ್ದುಪಡಿ ಮಾಡಬಹುದೇ ಎಂಬುವ ಒಂದು ಪ್ರಶ್ನೆ ಕೂಡ ಆವತ್ತೇ ಒಂದು ಉತ್ತರ ದೊರಕಿತು. 368ನೇ ಒಂದು ವಿಧಿಯ ಪ್ರಕಾರ ಸಂವಿಧಾನದ ಯಾವುದೇ ಭಾಗವನ್ನು ತಿದ್ದುಪಡಿ ಮಾಡಬಹುದು. ಪ್ರಸ್ತಾವನೆಯನ್ನು ಕೂಡ ಆರ್ಟಿಕಲ್ 368 ಪ್ರಕಾರ ತಿದ್ದುಪಡಿ ಮಾಡಬಹುದು. ಏನು ಅಂತಂದರೆ ಅದರ ಸಂಸತ್ತು ಯಾವುದೇ ತರಹದ ತನ್ನ ಮೂಲ ಅಥವಾ ಬೇಸಿಕ್ ಸ್ಟ್ರಕ್ಚರ್ಗೆ ಒಂದು ಧಕ್ಕೆ ಬಾರದಿರುವ ತರಹ ಪ್ರಸ್ತಾವನೆಯನ್ನು ಕೂಡ ಅಮೆಂಡ್ ಅಥವಾ ಒಂದು ತಿದ್ದುಪಡಿಯನ್ನು ಮಾಡಬಹುದು. ಹಾಗಿದ್ರೆ ಇದುವರೆಗೂ ಎಷ್ಟು ಬಾರಿ ನಮ್ಮ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲಾಗಿದೆ ಅಂತಂದರೆ ಸ್ನೇಹಿತರೆ, ಇದುವರೆಗೂ 1 ಬಾರಿ ನಮ್ಮ ಪ್ರಸ್ತಾವನೆಯನ್ನು ತಿದ್ದುಪಡಿ ಮಾಡಲಾಗಿದೆ. ಅದು 1976ರಲ್ಲಿ 42ನೇ ತಿದ್ದುಪಡಿ. ಆ ಒಂದು ತಿದ್ದುಪಡಿಯ ಮೂಲಕ 3 ಪದಗಳು ಸಮಾಜವಾದ, ಜಾತ್ಯತೀತ ಮತ್ತು ಮಾತೃತ್ವ ಎನ್ನುವ 3 ಪದಗಳನ್ನು ಸೇರಿಸಲಾಯಿತು ಅಂತ ತಿಳಿಬಹುದು. ಸ್ನೇಹಿತರೆ, ಇದಿಷ್ಟು ಈ ಹೊತ್ತಿನ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಗುಡ್ ಬೈ.